ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಮನೆಯಲ್ಲಿ ಬಿಸಿ ಬಿಸಿ ಪುಳಿ ಅವಲಶಿ ರೆಡಿ ಆಗ್ತಾ ಇದೆ. ಇದು ಸಂಕೇತಿ ಬ್ರಾಹ್ಮಣರ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಗಟ್ಟಿ ಮೊಸರು ಅಥವಾ ಗ್ರೀಕ್ ಯೋಗರ್ಟ್ ಮನೇಲಿದ್ರೆ ಅಂತೂ ಒಳ್ಳೆ ಕಾಂಬಿನೇಷನು. ಇಟ್ಸ್ ಆಲ್ ಅಂಡರ್ 10 ಮಿನಿಟ್ಸ್. ಅಷ್ಟು ರುಚಿಯಾಗಿರತ್ತೆ. ಮಾಡೋ ವಿಧಾನ ತುಂಬ ಸುಲಭ. ಹೇಗೆ ಅಂತ ನಡ್ಕೊಂಬರೋಣ ಬನ್ನಿ. ಇಲ್ಲಿ 1.5 ಕಪ್ಸ್ ಆಫ್ ತಿಕ್ ಪೋಹ ಅಂದರೆ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದು ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಬೇಕಾಗತ್ತೆ. ಚೆನ್ನಾಗಿ ತೊಳ್ಕೊಂಡು ನೆನೆಸಿ ಸಾಫ್ಟ್ ಆಗೋವರೆಗೂ ನೆನಿಬೇಕಾಗತ್ತೆ. ಮಿಕ್ಕಿರೋ ನೀರನ್ನ ನೀವು ಸ್ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಬೇಕಾಗಿರೋ ಬೇರೆ ಇಂಗ್ರೀಡಿಯೆಂಟ್ಸ್ನ ನಾವು ನೋಟ್ ಮಾಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಮಿಕ್ಕಿದ ಸಾಮಗ್ರಿಗಳನ್ನ ನೆನಪನ್ನ ಇಟ್ಕೊಳ್ಳೋದು ತುಂಬಾನೇ ಸುಲಭ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು 1 ಸ್ಪೂನ್ ಅಷ್ಟು ರಸಂ ಪೌಡರ್ ಅಥವಾ ಸಾರಿನ ಪುಡಿ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಟ್ಯಾಮರಿನ್ ಪೌಡರು, 1/4 ಬಟ್ಲಷ್ಟು ಹುಣಸೆನ್ ರಸ ಸಹ ಸೇರಿಸ್ಕೊಬಹುದು. 1 ಸ್ಪೂನ್ ಅಷ್ಟು ಬೆಲ್ಲ, ಸ್ವಲ್ಪ ಕರಿಬೇವು, ನಂತರ 1 ಚಮಚದಷ್ಟು ಮಿಕ್ಸ್ ಆಫ್ ಹುರ್ಗಡ್ಲೆ, ಕೊಬ್ಬರಿ ಮತ್ತು ಎಳ್ಳು. ಬೇಕಿದ್ದಲ್ಲಿ ಕೊಬ್ಬರಿ ತುರಿ ಮೇಲ್ಗಡೆ ಗಾರ್ನಿಷ್ ಸಹ ಮಾಡ್ಕೊಬೋದು. ಈ ಹುರ್ಗಡ್ಲೆ ಹಾಕೋದ್ರಿಂದ ಈ ಪುಳಿ ಅವಲಶಿಗೆ ಒಳ್ಳೆ ಟೆಕ್ಸ್ಚರ್ ಸಿಗುತ್ತೆ. ಸೊ ಖಂಡಿತ ಮರಿಬೇಡಿ. ಇಷ್ಟು ಸಾಮಗ್ರಿಗಳನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇವಾಗ ಪೌಡರ್ ರೆಡಿ ಆಗಿದೆ. ನಾವೇನು ನೆನೆಸ್ಕೊಂಡಿದ್ದೀವಲ್ಲ ಅವಲಕ್ಕಿಗೆ, ಅದ್ರ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಅವಲಕ್ಕಿ ಸಾಫ್ಟಾಗಿ ಆಗಿದೆ. ನಾವೇನು ಪುಡಿ ಮಾಡ್ಕೊಂಡಿದ್ದೀವಲ್ವೋ ಅದನ್ನು ಇವಾಗ ಸೇರಿಸ್ಕೊಳ್ಳೋಣ ಬನ್ನಿ. ಮಿಕ್ಸ್ ಮಾಡ್ತಾ ಮಾಡ್ತಾ ಖಾರ, ಹುಳಿ, ಬೆಲ್ಲ ಕರೆಕ್ಟಾಗಿದೆಯೋ ಇಲ್ವೋ ಅಂತ ನೀವು ನೋಡ್ಕೊಳ್ಬೇಕಾಗತ್ತೆ. ಖಾರ ಬೇಕಿದ್ದಲ್ಲಿ ಸ್ವಲ್ಪ ಅಚ್ಚಮೆಣಸಿನ ಪುಡಿ ಸೇರಿಸ್ಕೊಬೋದು. ಬೆಲ್ಲ ನಿಮ್ಗೆ ಇಷ್ಟ ಆದರೆ ಖಂಡಿತ ಹೆಚ್ಚಾಗೂ ಹಾಕೊಬೋದು. ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ರೆಸಿಪಿಗೆ ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿರಬೇಕು. ಆವಾಗಲೇ ತುಂಬಾ ರುಚಿಯಾಗಿರುತ್ತೆ. ಸ್ನೇಹಿತರೆ, ಒಂದು ಫೈನಲ್ ಮಿಕ್ಸ್ ಕೊಡ್ತಾ ಇದ್ದೀನಿ. ರುಚಿ ನೋಡಿದೆ ತುಂಬಾ ಚೆನ್ನಾಗಿದೆ. ಇದಕ್ಕೊಂದು ಒಳ್ಳೆ ಕಡಲೆಕಾಯಿ ಬೀಜದ ಒಗ್ಗರಣೆ ಕೊಡೋಣ ಬನ್ನಿ. ಸ್ನೇಹಿತರೆ, ಇವಾಗ ಪ್ಯಾನ್ ಬಿಸಿ ಆಗಿದೆ. ಇಲ್ಲಿ ನಾನು 4 ಸ್ಪೂನಷ್ಟು ಎಳ್ಳೆಣ್ಣೆ ಅಥವಾ ನಳ್ಳೆಣ್ಣೆ ಅಂತ ಕರೀತಾರಲ್ಲ, ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಜಿಂಜಲಿ ಆಯಿಲ್. ಒಳ್ಳೆ ಅಥೆಂಟಿಕ್ ಟೆಂಪಲ್ ಪುಳಿಯೋಗರೆ ಫ್ಲೇವರ್ ಕೊಡುತ್ತೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಅಫ್ಕೋರ್ಸ್ ಸಾಸಿವೆ ಚಿಟಪಟ ಅನ್ಬೇಕು. ನೋಡ್ತಾ ಇದ್ದೀರಲ್ಲ, ಕ್ರಾಕೆಲ್ ಆಗ್ತಾ ಇದೆ. ನಂತರ ಇಲ್ಲಿ ಹಿಂಗ್ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ಎಣ್ಣೆಗೆ ಹಿಂಗ್ ಬಿದ್ದರೆ ವಾವ್ ಅಂತ ಒಳ್ಳೆ ಪರಿಮಳ ಬರುತ್ತೆ. ನಂತರ ಇಲ್ಲಿ ನಾನು ಸ್ವಲ್ಪ ಕಡಲೆಕಾಯಿ ಬೀಜ, ಕೆಂಪು ಮೆಣಸಿನ್ಕಾಯಿ, ಹಾಗೆ ಕರಿ ಲೀವ್ಸು, ಸ್ವಲ್ಪ ಅರಿಶಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಫ್ರೈ ಆಗಿದೆ, ಒಗ್ಗರಣೆ ರೆಡಿ ಆಗಿದೆ. ಬನ್ನಿ ಪುಳಿ ಅವಲಶಿಗೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ಒಗ್ಗರಣೆ ಸೇರಿಸ್ಕೊಂಡಿದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇವಾಗ ಪುಳಿ ಅವಲಶಿ ರೆಡಿ ಟು ಬಿ ಸರ್ವ್ಡ್. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾನು ಈ ಪುಳಿ ಅವಲಶಿ ರೆಸಿಪಿ ಮಾಡಿದೆ ಅಂತ. ಖಂಡಿತ ನಾಳೆ ಬ್ರೇಕ್ಫಾಸ್ಟಿಗೆ ಮಾಡಿ. ಪದೇ ಪದೇ ಮಕ್ಕಳು ಮರಿ ಎಲ್ಲರೂ ಕೇಳ್ತಾನೆ ಇರ್ತಾರೆ. ಮತ್ತು ಈ ರೆಸಿಪಿನ ಖಂಡಿತ ಮರೀದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ಸೂನ್ ವಿತ್ ಅನದರ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ರೆಸಿಪಿ. ಥ್ಯಾಂಕ್ ಯು ಆಲ್ ಫಾರ್ ಯರ್ ಲವ್ ಆ್ಯಂಡ್ ಸಪೋರ್ಟ್. ಎಲ್ರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.